ಸರ್ ಎಂ ವಿಶ್ವೇಶ್ವರಯ್ಯ, ಸಿ.ಎನ್. ರಾವ್ ಸೇರಿದಂತೆ ಇಬ್ಬರು ಭಾರತ ರತ್ನಗಳನ್ನು ದೇಶಕ್ಕೆ ಕೊಡುಗೆಗೆ ಕೊಟ್ಟಂತಹ ಜಿಲ್ಲೆ, ಸಿಲ್ಕು ಮಿಲ್ಕ್ಗೆ ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆ, ಇಡೀ ರಾಜ್ಯಕ್ಕೆ ಹಣ್ಣು ಹಂಪಲು ಹೂವನ್ನು ಸರಬರಾಜು ಮಾಡ್ತಿರ್ತಕ್ಕಂಥ ಜಿಲ್ಲೆ, ಇಂದಿನಿಂದಲೂ ಸಹ ಕಾಂಗ್ರೆಸ್ ಮತ್ತು JDSನ ಭದ್ರಕೋಟೆಯಾಗಿರ್ತಕ್ಕಂಥ ಜಿಲ್ಲೆಯನ್ನು 2 ಬಾರಿ ಕಾಂಗ್ರೆಸ್ನಲ್ಲಿ ಗೆದ್ದಂತಹ ಸುಧಾಕರ್ ಆಪರೇಷನ್ ಕಮಲದ ಮೂಲಕ BJPಗೆ ಸೇರಿ ಮಂತ್ರಿ ಸಹ ಆಗಿದ್ರು. ಆದರೆ ಈ ಬಾರಿ ಸುಧಾಕರನ್ನು ಹೇಗಾದರೂ ಮಾಡಿ ಸೋಲಿಸಲೇಬೇಕು ಅಂತೇಳಿ ಕಾಂಗ್ರೆಸ್ ತನ್ನ ಬತ್ತಳಿಕೆಯಲ್ಲಿದ್ದ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿರ್ತಕ್ಕಂಥದ್ದು. ಪ್ರದೀಪ್ ಈಶ್ವರ್ಗೆ ಟಿಕೆಟ್ ಕೊಡೋದ ಮುಖಾಂತರ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರೆ, ಈತ JDS ಪಕ್ಷದಲ್ಲಿ KP ಬಚ್ಚೇಗೌಡರು ಹಗಲು ರಾತ್ರಿ ಪಾದಯಾತ್ರೆ ಮತ್ತು ಗ್ರಾಮವಾಸ್ತವಗಳ ಮುಖಾಂತರ ರಣತಂತ್ರ ರೂಪಿಸ್ತಕ್ಕಂಥದ್ದು. ಹಾಗಾದರೆ ಈ ಬಾರಿ ಮತದಾರ ಯಾರಿಗೆ ವಿಜಯದ ಮಾಲೆ ಹಾಕ್ತಾನೆ? ಈಗಿನ ಸದ್ಯದ ಎಲೆಕ್ಷನ್ ಟ್ರೆಂಡ್ ಯಾವ ರೀತಿ ಇದೆ? ಮತದಾರನ ನಾಡಿ ಮಿಡಿತ ಆದರೂ ಏನು ಅಂತಕ್ಕಂಥದ್ದನ್ನು ಮತದಾರರ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಐತಿಹಾಸಿಕ ಖ್ಯಾತಿಯ ಭೋಗಾನಂದೇಶ್ವರ ದೇವಸ್ಥಾನ ಸೇರಿದಂತೆ ಹಲವು ಪ್ರವಾಸಿ ತಾಣಗಳ ನೆಲೆ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮಭೂಮಿ, ಸಂತರು, ಕವಿಗಳು, ಹೋರಾಟಗಾರರ ತವರು ನೆಲ, ಸಮೃದ್ಧವಾಗಿ ಹಣ್ಣು ತರಕಾರಿಗಳನ್ನ ಬೆಳೆಯುವ ಭೂಮಿಯೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. 30 ವರ್ಷಗಳ ಕಾಲ ಮೀಸಲು ಕ್ಷೇತ್ರವಾಗಿದ್ದ ಚಿಕ್ಕಬಳ್ಳಾಪುರವು 2008ರ ಕ್ಷೇತ್ರ ಪುನರ್ವಿಂಗಡಣೆಯ ವೇಳೆ ಸಾಮಾನ್ಯ ಕ್ಷೇತ್ರವಾಗಿ ಮಾರ್ಪಟ್ಟಿತು. 14 ಸಾಮಾನ್ಯ ಚುನಾವಣೆ ಹಾಗೂ 1 ಉಪಚುನಾವಣೆಯನ್ನ ಕಂಡಿರುವ ಕ್ಷೇತ್ರದಲ್ಲಿ ಕಾಂಗ್ರೆಸ್ 9 ಬಾರಿ ಗೆಲ್ಲುವ ಮೂಲಕ ಕೈಪಾಳೆಯದ ಭದ್ರಕೋಟೆ ಮಾಡಿಕೊಂಡಿತ್ತು. ಆದರೆ ಸುಧಾಕರ್ ಆಪರೇಷನ್ ಕಮಲಕ್ಕೆ ಒಳಗಾಗುವ ಮೂಲಕ ಅನಾಯಾಸವಾಗಿ ಕ್ಷೇತ್ರ ಬಿಜೆಪಿ ತೆಕ್ಕೆಗೆ ಸೇರಿತು. ಚುನಾವಣೆಯ ಹಿನ್ನೆಲೆಯಲ್ಲಿ ಕ್ಷೇತ್ರದ ಅಂಕಿಅಂಶಗಳನ್ನ ಗಮನಿಸೋದಾದರೆ, ಒಟ್ಟು ಮತದಾರರು 2,09,791, ಪುರುಷ ಮತದಾರರು 1,03,308, ಮಹಿಳೆಯರು 1,06,464, ಜಾತಿವಾರು ಮತದಾರರು ಒಕ್ಕಲಿಗರು 45,000 ಮತದಾರರು, ಬಲಜಿಗರು 37,000 ಮತದಾರರು, SC/ST 65,000 ಮತದಾರರು, ಅಲ್ಪಸಂಖ್ಯಾತರು 25,000, ಕುರುಬರು 20,000, ಇತರೆ 17,791 ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ. ಕಳೆದ ಚುನಾವಣೆಗಳ ಫಲಿತಾಂಶ ಗಮನಿಸೋದಾದ್ರೆ, 2008ರ ಚುನಾವಣೆಯಲ್ಲಿ KP ಬಚ್ಚೇಗೌಡ JDSನಿಂದ ಸ್ಪರ್ಧಿಸಿ 49,774 ಮತ ಗಳಿಸಿದ್ರು. ವಿ ಅಶ್ವತ್ಥನಾರಾಯಣ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ 26,443 ಮತ ಪಡೆದರು. 23,331 ಮತಗಳ ಅಂತರದಿಂದ JDS ಅಭ್ಯರ್ಥಿ KP ಬಚ್ಚೇಗೌಡ ಈ ಕ್ಷೇತ್ರವನ್ನ ಗೆದ್ದುಕೊಂಡ್ರು. 2013ರ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ 74,914 ಮತ ಗಳಿಸಿದ್ರು. KP ಬಚ್ಚೇಗೌಡ JDSನಿಂದ ಸ್ಪರ್ಧಿಸಿ 59,866 ಮತ ಗಳಿಸಿದ್ರು. 15,048 ಮತಗಳ ಅಂತರದಿಂದ ಡಾಕ್ಟರ್ ಕೆ ಸುಧಾಕರ್ ಈ ಕ್ಷೇತ್ರವನ್ನ ಗೆದ್ದುಕೊಂಡ್ರು. 2018ರಲ್ಲಿ ಡಾಕ್ಟರ್ ಕೆ ಸುಧಾಕರ್ 2ನೇ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ 82,006 ಮತಗಳನ್ನ ಗಳಿಸಿದ್ರು. KP ಬಚ್ಚೇಗೌಡ JDSನಿಂದ ಸ್ಪರ್ಧಿಸಿ 51,575 ಮತ ಗಳಿಸಿದ್ರು. 30,431 ಮತಗಳ ಅಂತರದಿಂದ ಡಾಕ್ಟರ್ ಕೆ ಸುಧಾಕರ್ 2ನೇ ಬಾರಿ ಈ ಕ್ಷೇತ್ರವನ್ನ ಗೆದ್ದುಕೊಂಡ್ರು. 2019ರ ಉಪಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿಯಿಂದ ಸ್ಪರ್ಧಿಸಿ 84,389 ಮತ ಗಳಿಸಿದ್ರು. ಎಂ ಆಂಜಿನಪ್ಪ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ 49,558 ಮತ ಗಳಿಸಿದ್ರು. 34,831 ಮತಗಳ ಅಂತರದಿಂದ ಉಪಚುನಾವಣೆಯಲ್ಲಿಯೂ ಡಾಕ್ಟರ್ ಕೆ ಸುಧಾಕರ್ ಗೆದ್ದುಕೊಂಡ್ರು. ತ್ರಿಕೋನ ಸ್ಪರ್ಧೆಯ ಮೂಲಕ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಆಪರೇಷನ್ ಕಮಲದಲ್ಲಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ವಲಸೆ ಬಂದ ಸುಧಾಕರ್ ಕ್ಷೇತ್ರದಲ್ಲಿ ಬಿಗಿ ಹಿಡಿತ ಹೊಂದಿದ್ದು 2013ರಿಂದಲೂ ಸತತವಾಗಿ ಜಯಭೇರಿ ಬಾರಿಸುತ್ತಲೇ ಬಂದಿದ್ದಾರೆ. ಚುನಾವಣೆಯಿಂದ ಚುನಾವಣೆಗೆ ಗೆಲುವಿನ ಅಂತರ ಹಿಗ್ಗುತ್ತಿದ್ದು ಒಂದು ರೀತಿಯಲ್ಲಿ ಸೋಲಿಲ್ಲದ ಸರದಾರನಂತೆ ಕ್ಷೇತ್ರದಲ್ಲಿ ಮಿಂಚುತ್ತಿದ್ದಾರೆ. ತಮಗೆ ಪ್ರತಿಸ್ಪರ್ಧಿಗಳೇ ಇಲ್ಲ ಎಂದು ಹೇಳಿಕೊಳ್ಳುವ ಸುಧಾಕರ್ಗೆ ಈ ಬಾರಿ JDS ಹಾಗೂ ಕಾಂಗ್ರೆಸ್ ತೀವ್ರ ಸ್ಪರ್ಧೆ ಒಡ್ಡುವುದು ನಿಶ್ಚಿತ ಎಂಬ ಮಾತಿದೆ. JDSನಿಂದ ಮಾಜಿ ಶಾಸಕ KP ಬಚ್ಚೇಗೌಡ್ರೆ ಮತ್ತೊಮ್ಮೆ ಕಣಕ್ಕಿಳಿಯಲಿದ್ದಾರೆ. ಈ ಬಾರಿ ಜಯಭೇರಿ ಬಾರಿಸುವ ಮೂಲಕ 2 ಸೋಲಿನ ಕಹಿಯನ್ನ ಮರೆಯಬೇಕಿದೆ. ಚುನಾವಣೆಯೇ ಬೇಡ ಎಂದು ಹಿಂದೆ ಸರಿದಿದ್ದ ಅವರನ್ನ JDS ವರಿಷ್ಠರೇ ಒತ್ತಾಯಪೂರ್ವಕವಾಗಿ ಕಣಕ್ಕಿಳಿಸಿದ್ದಾರೆ ಎಂಬ ಮಾತಿದೆ. ಕ್ಷೇತ್ರದಲ್ಲಿ JDSನ ಸಾಂಪ್ರದಾಯಿಕ ಮತಗಳಿದ್ರೂ ಕೂಡ
ಸತತ ಸೋಲಿಗೆ ಸ್ಥಳೀಯವಾಗಿ ಪಕ್ಷದೊಳಗೆ ಒಗ್ಗಟ್ಟಿಲ್ಲದೆ ಇರೋದೇ ಮೂಲ ಕಾರಣ ಎಂದು ಹೇಳಲಾಗುತ್ತೆ. ಇನ್ನು ಕಾಂಗ್ರೆಸ್ ಕೊನೆಯ ಕ್ಷಣದಲ್ಲಿ ಸರ್ಪ್ರೈಸ್ ಎಂಬಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಸಂಸ್ಥೆಯ ಸ್ಥಳೀಯ ಯುವಕ ಪ್ರದೀಪ್ ಈಶ್ವರ್ ಕರೆತರುವ ಮೂಲಕ ಅಖಾಡಕ್ಕೆ ರಂಗು ತುಂಬಿದೆ. ಆಕರ್ಷಕವಾಗಿ ಮಾತನಾಡುವ ಪ್ರದೀಪ್ ಸುಧಾಕರ್ ಅವರಿಗೆ ಕಳೆದ ಚುನಾವಣೆಯಲ್ಲಿಯೂ ತಮ್ಮ ವಿಡಿಯೋಗಳ ಮೂಲಕ ತಲೆನೋವಾಗಿ ಪರಿಣಮಿಸಿದ್ರು. ಆದರೆ ಈ ಬಾರಿ ನೇರ ಕಣಕ್ಕಿಳಿದಿದ್ದು ಸ್ಪರ್ಧೆ ತೀವ್ರ ರಂಗು ಪಡೆದುಕೊಳ್ಳುವಂತೆ ಮಾಡಿದೆ. ಬಲಿಜ ಸಮುದಾಯದ ಪ್ರದೀಪ್ ಕ್ಷೇತ್ರದಲ್ಲಿನ ತಮ್ಮ ಸಮುದಾಯದ ಮತಗಳನ್ನ ನೆಚ್ಚಿಕೊಂಡಿರೋದು ಸುಳ್ಳಲ್ಲ. ಅಲ್ಲಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾರು ಯಾರ ಮತಗಳನ್ನ ಕಿತ್ತುಕೊಳ್ತಾರೆ ಎಂಬುದನ್ನ 13ರ ಫಲಿತಾಂಶದ ದಿನವೇ ನಿರ್ಧರಿಸಲಿದೆ. ಈ ಹಿನ್ನೆಲೆಯಲ್ಲಿ ಮತದಾರರು ಯಾರ ಪರವಾಗಿದ್ದಾರೆ ಎಂಬುದನ್ನ ನೋಡೋಣ ಬನ್ನಿ. ಈಗ ನನ್ನ ಜೊತೆ ಮಾತಾಡೋದಕ್ಕೆ ಒಬ್ಬ ಹೂ ವ್ಯಾಪಾರಿ ಇದ್ದಾರೆ. ಬನ್ನಿ ಅವರ ಮನಸ್ಸಲ್ಲೇನಿದೆ, ಅವರು ಯಾರಿಗೆ ಮತ ಹಾಕ್ತಾರೆ ಅನ್ನೋದನ್ನ ಕೇಳೋಣ. ಹೇಗಿದೆ ಎಲೆಕ್ಷನ್ ಟ್ರೆಂಡ್ ಹೇಗಿದೆ ಈ ಸರಿ? ಸರ್ 3 ಐತೆ ಸರ್, ಇಲ್ಲೇ 3 ಐತೆ. ಯಾವ್ದು ಬರ್ತದ ಯಾವ್ದು ಇಲ್ಲ ಗೊತ್ತಿಲ್ಲ ನಮ್ಗೆ. ಹಾಗಾದ್ರೆ ಈಗ ನಿಮ್ಮ ಮತ ಯಾವ ಪಕ್ಷಕ್ಕೆ ಹಾಕ್ತೀರಾ? ಕಾಂಗ್ರೆಸ್, ಬಿಜೆಪಿ, JDS? ಸರ್ ನಾವು ಯಾವ್ದಾದ್ರ ಟೈಮ್ ಯಾವ್ದು ಮನಸ್ಸು ಬಂದ್ರೆ ಅದು ಹಾಕ್ತೀವಿ. ಶಾಸಕರು ಸುಧಾಕರ್ ಅವರು ನಿಮ್ಗೆ ಏನಾದರೂ ಸೌಲಭ್ಯಗಳು ಕಲ್ಪಿಸಿದ್ರಾ? ಸ್ವಾಮಿ ಬೋರ್ ಶಾಂಕ್ಷನ್ ಆಗಿತ್ತು, ಕಾಲುಗಳು ಇಟ್ಕೊಂಡು ಕೇಳ್ಗಣ್ಣೆ ಆಗಲಪ್ಪ ಅಂತನ್ನು ತಿಳಿತಾ ಮಾಡೋ ಸೌಲಭ್ಯ ಮಾಡ್ತಾವನೆ. ಊರಾಗ ಗೌನವರು ನಾವೆಲ್ಲ ಒಂಥರ ಕೂತ್ಕೊಂಡು ಯಾವುದ್ರ ದಾರಿಯಿಂದ ಹೋಗೋವಂದ್ರೆ ಆ ದಾರಿಯಿಂದ ಹೋಗೋದಕ್ಕೆ ನಮ್ಗೆ ಸಂತೋಷ. ನಮ್ಗೆ ಮಾಡೋ ಕೆಲಸಗಳು ಒಳ್ಳೆ ಕೆಲಸಗಳು ಮಾಡ್ಯಾವ ಅನ್ಸಲ್ಲ. ಇದಿಷ್ಟು ಇಲ್ಲಿನ ಇವರು ಒಂದು ಯಜಮಾನರು ಹೇಳ್ತಕ್ಕಂಥ ಮಾತಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ನಾವು ವಿಶ್ವವಿಖ್ಯಾತ ನಂದಿ ಗ್ರಾಮದಲ್ಲಿವಿ. ಇದು ಈ ನಂದಿ ಹೋಬಳಿಯೂ ಸಹ ಹೌದು. ಸದ್ಯಕ್ಕೆ ಇಲ್ಲಿನ ಮತದಾರರ ಮನದಾಳದಲ್ಲಿ ಏನಿದೆ ಅನ್ನತಕ್ಕಂಥದ್ದನ್ನ ತಿಳ್ಕೊಳ್ಳೋಣ ಬನ್ನಿ. ಸದ್ಯಕ್ಕೆ ಭೋಗನಂದೀಶ್ವರ ದೇವಸ್ಥಾನದ ಮುಂದೆ ತೆಂಗಿನಕಾಯಿ ಮತ್ತು ಹೂವನ್ನು ವ್ಯಾಪಾರ ಮಾಡ್ತಕ್ಕಂಥ ಒಬ್ಬ ಮಹಿಳೆ ಇದ್ದಾರೆ. ಬನ್ನಿ ಅವ್ರ ಮಾತಾಡ್ತಾ ಹೋಗೋಣ. ಈಗ ಎಲೆಕ್ಷನ್ ಬರ್ತಾ ಇದೆ, ಸೊ ಎಲೆಕ್ಷನ್ ಟ್ರೆಂಡ್ ಯಾವ ರೀತಿ ಇದೆ? ಕೈ ಟ್ರೆಂಡು ಚೆನ್ನಾಗಿದೆ. ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವ್ರದ್ದು ಒಂದು ಪ್ರಭಾವ ತುಂಬ ಚೆನ್ನಾಗಿದೆ. ನಾವು ಅವ್ರಿಗೋಸ್ಕರನೇ ಅವರು ಚೆನ್ನಾಗಿ ಒಳ್ಳೆ ಮತಗಳಲ್ಲಿ ಒಂದು 50,000 ಮತಗಳಲ್ಲಿ ಬರಬೇಕಂತ ಹೇಳ್ಬಿಟ್ಟು ನಮ್ಮೆಲ್ಲರ ಒಂದು ಆಸೆ ಆಕಾಂಕ್ಷೆ ಇದೆ. ಈಗ ಎಲೆಕ್ಷನ್ ಬರ್ತಾ ಇದೆ, ಇನ್ನು 15 ದಿವಸ ಎಲೆಕ್ಷನ್ ಇದೆ. ಏನಾದರೂ ಟ್ರೆಂಡ್ ಯಾವ ರೀತಿ ಇದೆ? ಸರ್ ಕಾಂಗ್ರೆಸ್ ಮೇಲೆ ಸರ್, ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ಸಾಗ 10 kg ಅಕ್ಕಿ ಕೊಡ್ತಾರೆ, BJP ಅಂತ ಕಡಿಮೆ ಕೊಡ್ತಾರೆ. ಈಗ BJP ಅವರು ಬೆಲೆ ಏರಿಕೆ ಮತ್ತು ಗ್ಯಾಸ್ ಬೆಲೆ ಏರಿಕೆ ಆಗಿರ್ಬೋದು, ದಿನನಿತ್ಯ ವಸ್ತುಗಳ ಬೆಲೆಗೆ ಏರಿಕೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಇದ್ರ ರೀತಿ ನಿಮ್ಗೆ ಯಾವ ರೀತಿ ತೊಂದರೆ ಆಗಿದೆ? ನಮ್ಮ ಕಾಂಗ್ರೆಸ್ ಮೇಲೆ ಸರ್. ಎಲೆಕ್ಷನ್ ಫ್ರೆಂಡು ಇದೆ ಅಂತಂದರೆ ಆ ಕಾಲದಾಗ ನಿಂಕ ಕಾಂಗ್ರೆಸ್ ಅವರು ನಮ್ಗೆ ಸಪ್ಲೈ ಮಾಡ್ತಾಯಿದ್ರು. ಇವಾಗ BJP ಬಂದು ಎಲ್ಲ ನಾಶನ ಆಗೋಯ್ತು. ಪೆಟ್ರೋಲ್ ಜಾಸ್ತಿ, ಗ್ಯಾಸುಗಳು ಜಾಸ್ತಿ, ಪ್ರತಿಯೊಂದು ರಾಸನ್ನು ಜಾಸ್ತಿ. ರಾಸನ್ಗಳು 10 kg ಕೊಡ್ತಾಯಿದ್ದು 2 kg 3 kg ಇಳಿದವ್ರೆ. ನಾವು ಹೆಂಗೆ ಜೀವನ ಮಾಡೋದು? ನಮ್ಮ ಮನೆಗೆ ಇವಾಗ 5 kg ಅಕ್ಕಿ ಕೊಟ್ಟರೆ 10 ಜನ ಕೂಲಿ ನೆಂಟರು ಬರ್ತಾರೆ. ಅವ್ರಿಗೇನು ಮಾಡಿಕ್ಕೋದು? ನಾವೇನು ತಿನ್ನೋದು ತಿಂಗಳೆಲ್ಲನೂ? ಆ ಥರ ಮಾಡಿದ್ರೆ ನಾವು ಹೆಂಗೆ ಯಾವಾಗೂ ಹಾಕ್ದವ್ರಿಗೆ ಓಟ್ ಹಾಕ್ಕೊಂಡು ನಮಗೇನು ಸಪ್ಲೈ ಮಾಡವ್ರು? ಅವರು ಏನೂ ಮಾಡಿಲ್ಲ, ಸುಮ್ಮನೆ ಅಷ್ಟೇ. ನಾವು ಮಾಡಬೇಕಷ್ಟೇ. ಇದಿಷ್ಟು ಇಲ್ಲಿನ ಜೋಳದ ವ್ಯಾಪಾರಿ ಹೇಳ್ತಕ್ಕಂಥ ಮಾತಾಗಿರ್ತಕ್ಕಂಥದ್ದು. ಈಗ ಎಲೆಕ್ಷನ್ ಬಂದಿದೆ, ಗೊತ್ತಾ? ಗೊತ್ತು ಎಲೆಕ್ಷನ್ ಗೊತ್ತು. ಹೇಗಿದೆ ಎಲೆಕ್ಷನ್ ಟ್ರೆಂಡ್? ಯಾವ ರೀತಿ ಇದೆ ಎಲೆಕ್ಷನ್ ಕಾವು? ಯಾವ ರೀತಿ ಇದೆ ನಿಮ್ಮ ಕಡೆ? BJP ಜಾಸ್ತಿ ಐತೆ ನಮ್ಮ ಕಡೆ. BJP ಐತೆ. BJP ಐತೆ. ಏನು ಮಾಡಿದ್ದಾರೆ BJP ಅವರು ನಿಮಗಾಗಿ? ಎಲ್ಲ ಅನುಕೂಲ ಮಾಡ್ತಾವ್ರೆ. ಸುಧಾಕರ್ ಅವರು ಎಲ್ಲ ಮಾಡ್ತಾವ್ರೆ ಕ್ಲೀನಾಗೆ. ಎಲ್ಲ ಅನುಕೂಲ ಮಾಡೋರು, ದೇವಸ್ಥಾನಗಳೆಲ್ಲ ರೆಡಿ ಇಂಪ್ರೂವ್ ಮಾಡವ್ರೆ, ಕ್ಲೀನಾಗಿ ರೆಡಿ ಮಾಡ್ತಾವ್ರೆ. ಎಲ್ಲ ಇಂಪ್ರೂವ್ ಸಹಾಯ ಮಾಡ್ತಾವ್ರೆ, ಜನಗಳಿಗೆಲ್ಲನೂ ಮಾಡ್ತಾವ್ರೆ, ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ. ಹಾಗಾದ್ರೆ ನಿಮ್ಮ ಮತ ಯಾರಿಗೆ? BJP. ಈಗ ಎಲೆಕ್ಷನ್ ಬರ್ತದೆ, ಗೊತ್ತಿದೆಯಾ? ಹೆಂಗಿದೆ ಎಲೆಕ್ಷನ್ ಟ್ರೆಂಡು? ಚೆನ್ನಾಗೇ ಇದೆ. ಮನೆ ಬಾಗಿಲು ಬರ್ತಾ ಇದ್ರ ಓಟ್ ಕೇಳಕ್ಕೆ? ಬರ್ತಾ ಇದ್ದಾರೆ. ಏನಂತ ಹೇಳ್ತಾರೆ? ನಮ್ಗೆ ಓಟ್ ಹಾಕ್ರಮ್ಮ, ನಿಮ್ಮ ಕಷ್ಟಗಳೆಲ್ಲ ನೋಡ್ತೀರಿ, ನಾವು ನಮ್ಗೆ ಹಾಕ್ರಿ ಅಂತ ಕೇಳ್ತಾರೆ. ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ರೆ ನೀವು ಸರಿ? ಮೋದಿಗೆ. ಏನಕ್ಕೆ ಹಾಕ್ತೀರಾ ಮೋದಿಗೆ ಓಟ ನೀವು? ಏನೋ ಕಷ್ಟ ಸುಖ ನೋಡ್ತಾರ ಅಂತ ಹಾಕ್ತೀರಿ. ಏನು ಕಷ್ಟ ಸುಖ ನೋಡಿದಾರೆ ಇದುವರೆಗೂ ನಿಮಗೆ? ಅವ್ರು ಬಂದಾಗಿನಿಂದ ಪರವಾಗಿಲ್ಲ. ಏನೋ ರೇಷನ್ನು ಗನ ಕೊಡ್ತಾವ್ರೆ, ಇದು ಮನೆ ಬಿದ್ದೋಗಿತ್ತು ಅದಕ್ಕೆ ಲೋನು ಗನ್ ಕೊಟ್ಟವ್ರೆ, ಹಾಕಬೇಕು. ಈಗ ಇಲ್ಲಿ ಶಾಸಕರ ಹೆಸರು ಗೊತ್ತಾ ನಿಮಗೆ? ಯಾರು ಶಾಸಕರ ಹೆಸರೇನು? ಮಂಜು
ಮಂಜು ಇಲ್ಲಿ ನಮ್ಮೂರೊಳಗೆ ಮಂಜು, ಸುಧಾಕರ್ ಚಿಕ್ಕಬಳ್ಳಾಪುರ. ಅವರಿಂದ ಏನೇನೋ ಸೌಲಭ್ಯ ಸಿಕ್ಕಿದೆ ನಿಮಗೆ? ಕೊಟ್ಟವ್ರು. ಏನೇನು ಮಾಡ್ಕೊಟ್ಟಿದ್ದಾರೆ ನಿಮ್ಗೆ ಈಗ ಅವರು? ಏನು ಮಾಡಿಕೊಟ್ಟವ್ರೆ ಎಲ್ಲಾರ್ಗೂ, ಏನೋ ಸೀರೆಗಳು ಕೊಟ್ಟವ್ರೆ, ರಂಗೋಲಿ ಹಾಕಿದಕ್ಕೆ ಕುಕ್ಕರ್ಗಳು ಕೊಟ್ಟವ್ರೆ, ಸ್ಟವ್ ಕೊಟ್ಟವ್ರೆ. ಅದು ಕೊಟ್ಟಿರೋದು ಇಲ್ಲ ಅಂತ ಹೇಳಕತ್ತೈತೆ. ಹಾಗಾದ್ರೆ ನಿಮ್ಮ ಮತ ಈ ಸರಿ ಯಾರಿಗೆ ಹಾಕ್ತೀರಾ? ಸುಧಾಕರ್ಗೆ. ಇದಿಷ್ಟು ಇಲ್ಲಿನ ಸ್ಥಳೀಯ ಮಹಿಳೆ ಹೇಳ್ತಕ್ಕಂಥ ಮಾತಾಗಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಬ್ಬ ದ್ರಾಕ್ಷಿ ಬೆಳೆಗಾರರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಹೆಂಗಿದೆ ಎಲೆಕ್ಷನ್ ಟ್ರೆಂಡ್ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಯಾವ ಕಡೆ ಅನ್ನೋದು ಗೊತ್ತು, ಯಾರು ದುಡ್ಡು ಕೊಟ್ಟರೆ ಆ ಕಡೆ ಹೋಗ್ತಾ ಇರ್ತಾರೆ ಈಗ. ದುಡ್ಡು ಕೊಡೋರು ನೋಡ್ತಾರೆ ಈಗ ಎಲ್ಲನೂ. ಏನು ಮಾಡೋದು? ಯಾರು ಕೊಡ್ತಾರೆ ದುಡ್ಡು? ಯಾಕೆ ಕೊಡ್ತಾರೆ ದುಡ್ಡು? ಈಗ ಯಾರು ನೈಟ್ ತಂದು ಕೊಟ್ಬಿಡ್ತಾರೆ, ಗೊತ್ತಾಗೋದಿಲ್ಲಲ್ಲ. ನೈಟ್ ತಂದು ಕೊಡ್ತಾರೆ. ಒಳ್ಳೆಯವ್ರ ಕಾಲ ಇಲ್ಲ ಈಗ, ದುಡ್ಡು ಕೊಟ್ಟವ್ರಿಗೆ ಕಾಲ ಈಗ. ದುಡ್ಡು ತಕೊಂಡು ಓಟ್ ಹಾಕೋದು ತಪ್ಪಲ್ವಾ? ತಪ್ಪದು, ದುಡ್ಡು ತಗೊಂಡು ಹಾಕೋದು ತಪ್ಪಲ್ಲ. ಯಾರು ಒಳ್ಳೆಯವ್ರಾದ್ರೆ ಅವ್ರಿಗೆ ಹಾಕ್ಬೇಕು. ಏನು ಮಾಡ್ತೀಯಾ? ಈಗ ಸುಧಾಕರ್ ಎಲ್ಲ ಕಡೆ ಜನಗಳಿಗೆ ಸಪೋರ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ನಿಮ್ಗೇನು ಸಪೋರ್ಟ್ ಮಾಡಿದ್ದಾರೆ? ನಮಗೇನಿಲ್ಲಪ್ಪ, ಯಾರು ಏನು ಸಪೋರ್ಟ್ ಮಾಡಿಲ್ಲ ನಮಗೆ. ಇರೋದು ಹೇಳೋದೆ, ಯಾರು ಏನಿಗೂ ಇಲ್ಲ, ಯಾವ ಪಕ್ಷದವರು ಇಲ್ಲ ನಮಗೆ. ಈಗ ಕಾಂಗ್ರೆಸ್ ಅವರು 2,000 ರೂಪಾಯಿ ಕಾಸು ಕೊಡ್ತೀವಿ, ಮತ್ತು ಅಕ್ಕಿ 10 kg ಕೊಡ್ತೀವಿ ಅಂತ ಹೇಳ್ತಾ ಇದ್ರಲ್ವಾ, ಅದಕ್ಕೇನಾದರೂ ನಿಮ್ಮ ಅಭಿಪ್ರಾಯ ಏನದು? ಅದೇನಿಲ್ಲ, ಬಡವ್ರು ಕೊಡಲಿ ಪಾಪ, ಬಡವ್ರು ತಿನ್ನಲಿ. ಯಾವ ಪಕ್ಷದವ್ರು ಬಂದು ಬಡವ್ರ ರೈತನೇ ಜಾಸ್ತಿ ಇರೋದು. ಈ ವರ್ಷದಲ್ಲಿ ಮಳೆ ಬೀಳೋದು ಏನಿದೆ, ಯಾರಿಗೇನು ಸಿಕ್ಕಲಿಲ್ಲ. ಓಕೆ, ಇದಿಷ್ಟು ಇಲ್ಲಿನ ದ್ರಾಕ್ಷಿ ಬೆಳೆಗಾರರು ಹೇಳ್ತಕ್ಕಂಥ ಮಾತಾಗಿರೋದು. ಮತ್ತು ಒಟ್ಟಿನಲ್ಲಿ 3 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಹಾಗಾಗಿ 3 ಅಭ್ಯರ್ಥಿಗಳು ಸುಮಾರು ದಿನಗಳಿಂದ ಸಹ ಪ್ರಚಾರ ಮಾಡ್ತಾಯಿದ್ರೆ ನಾವು ಕೇವಲ ಮಾಧ್ಯಮಗಳಲ್ಲಿ ಸಹ ನೋಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಯಾರು ನಮಗೆ ಉತ್ತಮ ಅನಿಸುತ್ತೆ ಅವರಿಗೆ ನಾವು ಮತ ಹಾಕ್ತೀವಿ ಅಂತ ಮಾತನ್ನು ಈಗೆಲ್ಲ ದ್ರಾಕ್ಷಿ ಬೆಳೆಗಾರರು ಹೇಳ್ತಾ ಇರ್ತಕ್ಕಂಥದ್ದು. ಈಗ ಒಂದಷ್ಟು ಜನ ನಮ್ಮ ಜೊತೆ ಕಟ್ಟಡ ಕಾರ್ಮಿಕರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸುಧಾಕರ್ BJPಯಿಂದ, ಕಾಂಗ್ರೆಸ್ಸಿಂದ ಪ್ರದೀಪ್ ಈಶ್ವರ್, JDSಯಿಂದ KP ಬಚ್ಚೇಗೌಡರಿದ್ದಾರೆ ಕಣದಲ್ಲಿ. ಇವರು 3ರಲ್ಲಿ ನಿಮ್ಮ ಆಯ್ಕೆ ಯಾರ್ದು? 3 ಇದ್ದಾರೆ, ಯಾರು ಬರ್ತಾರೋ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯದಲ್ಲಿ ಯಾರು ಬರಬಹುದು ಅಂತ? ಈಗ ಇನ್ನು ಕಾಂಗ್ರೆಸ್ ಬರ್ಬೋದು. ಯಾರಿಗೆ ಹಾಕ್ತೀರಾ ಓಟು? ಕಾಂಗ್ರೆಸ್ಗೆ ಹಾಕ್ತೀರಾ, BJPಗೆ ಹಾಕ್ತೀರಾ, JDSಗೆ ಹಾಕ್ತೀರಾ? ಸರ್, ನಾವು ಹಾಕೋದು ಅಲ್ಲಿ ಬೂತ್ ಹತ್ರ ಹೋದ್ಮೇಲೆ ಭಗವಂತ ಯಾರಿಗೆ ಆಗ್ಬೇಕು ಅನ್ನೋದು ಅಲ್ಲಿ ದೇವ್ರನ್ನ ಇಚ್ಛೆ ಮಾಡ್ತಾರೆ ಸರ್. ಭಗವಂತ ಯಾರಿಗೆ ಹೇಳಿದೆ ಅವ್ರಿಗೆ ಓಟ್ ಹಾಕ್ಬಿಡೋದು ಅಷ್ಟೇ. ಈಗ ದುಡ್ಡು ಗಿಡ್ಡು ಕೊಡ್ತಾರೆ. ನಮ್ಗೇನು ಬೇಡ ಸರ್, ನಮ್ಗೆ ದುಡ್ಡು ಬೇಡ, ಏನು ಬೇಡ. ನಾವು ಮಾನವ ಹಾಕ್ಕೊಂಡಿದೆಯಲ್ಲ, ಅದ್ರ ಬಗ್ಗೆ ನಾವು ಆಗಬೇಕು. ಇದು ಇಲ್ಲಿನ ಒಂದು ಕಟ್ಟಡ ಕಾರ್ಮಿಕರು ಹೇಳ್ತಕ್ಕಂಥ ಮಾತಾಗಿರ್ತಕ್ಕಂಥ. ಈಗ ಒಂದಷ್ಟು ಜನ ರೈತರು ಬೆಳೆ ಇಡೋದಕ್ಕೆ ಭೂಮಿಯನ್ನು ಸಜ್ಜುಗೊಳಿಸ್ತಾ ಇದ್ದಾರೆ. ಒಬ್ಬ ಯುವ ರೈತ ಮಾತಾಡೋದಕ್ಕೆ ನಮ್ಮ ಜೊತೆ ಸಿದ್ಧ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಈಗ ಎಲೆಕ್ಷನ್ ಟ್ರೆಂಡ್ ಯಾವ ರೀತಿ ಇದೆ ನಿಮ್ಮೂರ ಕಡೆ? ನಮ್ಮೂರ ಕಡೆ ಎಲ್ಲ 3 ಪಕ್ಷನೂ ಇದೆ. ಟ್ರೆಂಡ್ ಅಂದರೆ ಜಾಸ್ತಿ ಬಹುಮತ ಕಾಂಗ್ರೆಸ್ಗೆ ಕೊಡ್ತಾರೆ ನಮ್ಮ ಕಡೆ ಎಲ್ಲ. BJPಯಿಂದ ಹಾಳಾಗಿರೋದು, ಇನ್ನು ಚೆನ್ನಾಗಾಗಿರೋದೇನೂ ಇಲ್ಲ. ಏನೇನು ಹಾಳಾಗಿದೆ BJPಯಿಂದ? ಏನು ರೈತರಿಗೆ ಏನು ಮಾಡಿಕೊಡ್ತಾವ್ರೆ? ಏನೂ ಇಲ್ಲ. ಯಾರು ಅವ್ರವ್ರ ಲೀಡ್ರಿಗೆ ಏನು ಬೇಕೋ ಅವರು ಅದು ಆ ಪಕ್ಷಕ್ಕೆ ಓಟ್ ಹಾಕೋರ್ಗೆ ಮಾತ್ರ ಅನುಕೂಲ ಮಾಡಿಕೊಡ್ತಾರೆ ಆ ಲೀಡ್ರು. ಇನ್ನು ಮಿಕ್ಕಿದವ್ರಿಗೆಲ್ಲ ಏನು ಮಾಡಿಕೊಡಲ್ಲ. ಹೊಸದಾಗಿ ಪ್ರದೀಪ್ ಈಶ್ವರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ಅವ್ರು ಗೆಲ್ತಾರೆ ಅಂತ ವಿಶ್ವಾಸ ಇದೆ ನಿಮಗೆ? ವಿಶ್ವಾಸ ಇದೆ, ಅವರೇ ಗೆಲ್ಲೋದು. ಇವಾಗ ಆಲೂಗಡ್ಡೆ ಪಾಪ ಎಲ್ಲ ಬೆಳೆನೂ ಬೆಳೆದ್ರು 200 ರೂಪಾಯಿ 300 ರೂಪಾಯಿ. ರೈತರಿಗೆ ಏನು ಸಿಗ್ತಾ ಇದೆ? ಗೌರ್ಮೆಂಟಿಂದ ಏನೂ ಅನುಕೂಲ ಇಲ್ಲ. ಏನು ಬೇಕಿಂತ ಸರ್ಕಾರ? ಈಗ BJPಯಲ್ಲಿ ಬೊಮ್ಮಾಯಿ ಸರ್ಕಾರ ಒಳ್ಳೆ ರೈತರಿಗೆ ಸಹಾಯ ಮಾಡಿದೀವಿ ಅಂತ ಹೇಳ್ತಾರಲ್ಲ, ಏನೇನು ಮಾಡಿದ್ದಾರೆ? ಎಲ್ಲ ಬೂಟಾಟಿಕೆ ಸರ್ಕಾರ ಇದ್ದು, ರೈತರಿಗೂ ಮಾಡಿಲ್ಲ, ಏನೂ ಮಾಡಿಲ್ಲ. ಅದೇ ಅವ್ರಿಗೆ ಬೇಕಾಗಿರೋ ಮಿನಿಸ್ಟರ್ಗೆ ಅವ್ರವ್ರು ಹಂಚ್ಕೊಂಡು ಇದು ಮಾಡ್ತಾ ಇದ್ದಾರೆ. ರೈತರಿಗೆ ಏನು ಮಾಡವ್ರೆ? ಎಲ್ಲೋ ತೋರಿಸ್ರಿ. ಸುಮ್ಮನೆ ಅದೇ ಆ ಪಕ್ಷದಲ್ಲಿರೋ ಮೆಂಬರ್ಗಳು ಮಾತ್ರ ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ. ಇವಾಗ ನಾವು ಕಾಂಗ್ರೆಸ್ ಮತ ಹಾಕ್ತೀವಿ ಅಂತ ನಮ್ಗೆ ಗೊತ್ತು, ಅವ್ರು BJP ಅವ್ರು ನಮ್ಗೆ ಬರೋದನ್ನು ಮಾಡಿಕೊಡಲ್ಲ ಅಂತ ಸರ್ಕಾರ ಇದು. ಏನೇನು ಹೇಳ್ತಾರೆ ಬಂದ್ಬಿಟ್ಟು ಓಟ್ ಕೇಳಕ್ಕೆ ಬಂದವ್ರು ನಿಮ್ಮ ಮನೆ ಹತ್ರ? ಅದೇ 10 kg ಅಕ್ಕಿ ಕೊಡ್ತಾರೆ, 2,000 ರೂಪಾಯಿ ಕೊಡ್ತಾರೆ, ಹಾಕಿ ಅಂತ ಹೇಳ್ತಾವ್ರು. ಯಾರಿಗೆ ಓಟ್ ಹಾಕ್ತೀರಾ ನೀವು ಸರಿ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ಗೆ ಹಾಕ್ತೀರಾ? ಒಳ್ಳೇದಾಗಲಿ ಅಂತ. ನಮಗೆಲ್ಲ ಸಹಾಯ ಮಾಡ್ತಾರಲ್ಲ, ಅದಕ್ಕೆ. ಏನೇನು ಒಳ್ಳೇದಾಗುತ್ತೆ ನಿಮಗೆ? ಅದೇ ದುಡ್ಡು ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಜೀವನಕ್ಕೆ ನಮ್ಗೆ ಯಾರು ಇಲ್ವಲ್ಲ, ಅದಕ್ಕೆ. ನೀವು ಕಾಂಗ್ರೆಸ್ ಓಟ್ ಹಾಕೋದಾ? ಕಾಂಗ್ರೆಸ್. ಯಾಕೆ ಓಟ್ ಹಾಕ್ಬೇಕು ಕಾಂಗ್ರೆಸ್ ನೀವು? ಒಳ್ಳೆ ತನಿಖೆ, ನಮಗೆ ಒಂದು ಅನ್ನ ಅವಸರಕ್ಕೆ ಅಷ್ಟೇ ಸರ್. ಈಗ ಯಾರು ಕಾಂಗ್ರೆಸ್ ಅಲ್ಲಿ ಯಾರು ಅಭ್ಯರ್ಥಿ ಆಗಿದ್ದಾರೆ? ಯಾರು ಇವಾಗ ಪ್ರದೀಪ್. ನೀವು ಯಾರು ಓಟ್ ಹಾಕೋದು ಈಗ? ನಾವು ಕೈಗೆ ಕಾಂಗ್ರೆಸ್ಗೆ.
ಈಗಿನ ಹಾಲಿ ಶಾಸಕರು ಬಿಜೆಪಿಯವರು ಸುಧಾಕರ್ ಇದಾರಲ್ವಾ, ಅವ್ರಿಗೆ ಯಾಕೆ ಓಟ್ ಹಾಕೋದಿಲ್ಲ? ಹೆಂಗೋ ನೋಡೋಣ ಪಾಪ ಆವತ್ತಿನಿಂದ ಕಾಂಗ್ರೆಸ್ಗೆ ಆಗ್ತಾ ಇದ್ದೀವಿ ನಾವು, ಅದಕ್ಕೆ ಆಗ್ತಾ ಇದ್ದೀವಿ. ಅದಕ್ಕೆ ಆಗ್ತಾ ಇದ್ದೀವಿ. ಯಾಕೆ ಕಾಂಗ್ರೆಸ್ ಓಟ್ ಹಾಕ್ತೀರಾ ನೀವು? ಇವಾಗ ನೋಡು ಬಿಜೆಪಿ ಬಂದು ಏನು ಅಕ್ಕಿ 4 kg ಕೊಡ್ತಾರೆ, 2 kg ರಾಗಿ ಕೊಟ್ಟಾರೆ. ಏನು ಎಷ್ಟು ದಿನ ತಿನ್ನಕ್ಕಾಗೈತೆ ನಾವು? ಏನು ತಿನ್ನೋದು ನಾವು? ಅದಕ್ಕೆ ನಾವು ಕಾಂಗ್ರೆಸ್ ಬಂದ್ರೆ ನಮ್ಗೆ ಒಳ್ಳೇದು ಅಂತ ಆಗ್ತಾ ಇದ್ದೀವಿ. ಬಡವರಿಗೆ ಈಗ ನೀವು ಕಾಂಗ್ರೆಸ್ ಪಕ್ಷವನ್ನ ನೋಡಿ ಮತ ಹಾಕ್ತಾ ಇದ್ದೀರಾ ಅಥವಾ ಪ್ರದೀಪ್ ಅವ್ರ ಮಕ್ಕ ನೋಡ್ಕೊಂಡು ಓಟ್ ಹಾಕ್ತಾ ಇದ್ದೀರಾ? ಇಲ್ಲ, ಕಾಂಗ್ರೆಸ್ ಪಸ್ಗೆ ಆಗ್ತಾ ಇದ್ದೀವಿ, ಕೈಗೇನೆ. ಅವತ್ತಿನಿಂದ ನಾವು ಅದಕ್ಕೆ ಹಾಕೋದು, ಕೈಗೆ ಹಾಕೋದು. ನೀವು ಯಾರು ಓಟ್ ಹಾಕ್ತೀರಾ? ಪ್ರದೀಪ್ಗೆ ಹಾಕ್ತೀವಿ ನಾವು. ಯಾಕೆ ಪ್ರದೀಪ್ ಹಾಕ್ತೀರಾ ಓಟು? ತಂದೆ ತಾಯಿ ಮಗು ಅದು, ಅದಕ್ಕೆ ತಂದೆ ತಾಯಿ ಮಗು ಅದು, ಅದಕ್ಕೆ ನಮ್ಮ ಮಗ ಅಂತ. ಓ, ತಂದೆ ತಾಯಿ ಇಲ್ಲದ ಮಗು ಅಂತೇಳಿ ಅನಾಥ ಮಗು ಅಂತ ಓಟ್ ಹಾಕ್ತಾ ಇದ್ದೀರಾ? ಅದೇ ಸುಧಾಕರ್ಗೆ ಯಾಕೆ ಓಟ್ ಹಾಕೋದಿಲ್ಲ? 2 ವರ್ಷ ಹಾಕಿದ್ದೀವಿ, ಹಾಕಿದ್ದೀವಿ, ಅವಾಗ ಸಾಕು. ಏನ್ ಕೆಲಸ ಮಾಡ್ಕೊಟ್ಟಿಲ್ಲ ನಿಮ್ಗೆ ಸುಧಾಕರ್ ಅವರು? ಏನಿಲ್ಲ, 2 kg 4 kg ಅಕ್ಕಿ ಕೊಡ್ತಾವ್ರೆ. ಹೆಂಗ್ ತಿಂಗಳೆಲ್ಲ ಜೀವನ ನಾವು? ಏನಿಲ್ಲ, ನಾವು ಹೆಂಗ್ ಮಾಡೋದು ಜೀವನ? ನಾವು ಮುದುಕರು, ಏನು ಸಹಾಯ ಇಲ್ಲ. ಹೆಂಗೆ ನಮ್ಗೆ ಯಾರು ಕೊಡ್ತಾರೆ? ಹಂಗಾದ್ರೆ ಈ ಬಾರಿ ನಿಮ್ಮ ಮತ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ. ಸುಧಾಕರ್ MLA ಆಗಿರೋದ್ರಿಂದ ನಿಮ್ಗೆಲ್ಲ ಏನಾದ್ರು ಒಳ್ಳೆ ಕೆಲಸ ಮಾಡಿದಾರಾ? ಮಾಡಿದ್ದಾರೆ ಸರ್. ಏನೇನು ಮಾಡಿದ್ದಾರೆ? ದೇವಸ್ಥಾನಕ್ಕೆ ಒಂದು ದೇವ್ರು ಮಾಡಿಕೊಟ್ಟವ್ರೆ. ಇವಾಗ ಇದಕ್ಕೆ ಮೇಲೆ ಇದು ಕಟ್ಟೋದಕ್ಕೆ 2 ಲಕ್ಷ ಕೊಟ್ಟವ್ರೆ. ಒಳ್ಳೆ ಕೆಲಸ ಮಾಡವ್ರೆ. ನಾವು ಇವತ್ತಿಗೇನು ದುಡ್ಡು ತಗೊಳ್ಳಲ್ಲ. ಹಂಗಾರೆ ಈಗ ಸುಧಾಕರ್ ನೋಡಿ ಓಟ್ ಹಾಕ್ತೀರಾ? ಬಿಜೆಪಿ ಪಕ್ಷ ನೋಡಿ ಓಟ್ ಹಾಕ್ತೀರಾ? BJP ನೋಡಿ ಓಟ್ ಹಾಕೋದು ನಾವು. ಹೇಗಿದೆ ನಿಮ್ಮ ಊರಲ್ಲಿ ಎಲೆಕ್ಷನ್ ಕಾವು? ಊರಾಗೆ ಎಲ್ಲ ಇದು BJP ಸರ್. ಏನ್ ಮಾಡಿದ್ದಾರೆ ಬಿಜೆಪಿಗೆ? ಸರ್ ನಮ್ಮ ಮನೆಗೆ ತುಂಬ ಮನೆಗಳು ಮಾಡಿಕೊಟ್ಟವನೆ, ಊರಾಗೆ CC ರಸ್ತೆ ಮಾಡಿಕೊಟ್ಟವನೆ, ಚರಂಡಿ ಮಾಡವ್ರೆ. ಅಂತೂ ಅಭಿವೃದ್ಧಿ ಮಾಡಿರೋ MLA ಬಿಟ್ಟು ಬೇರೆಯವ್ರಿಗಾದರೆ ದೇವ್ರು ನಮ್ಗೆ ಒಳ್ಳೇದು ಮಾಡಲ್ಲ. ಇವಾಗ ನೀರು ತಂದ ಬೇಜಾನ್ ನೀರು ತಂದು ಇವಾಗ ಕೆರೆಗಳು ತುಂಬಿಸಿ ಇವಾಗ ಬೋರ್ಗಳಿಗೆ ಮೇಲೆ ನೀರು ಬರ್ತವೆ, 200-300 ಅಡಿಯಲ್ಲಿ ನೀರು ಬರ್ತವೆ. ಯಾರು ಮಾಡಿದ್ರಿ ಈ ಕೆಲಸ? ಈಗ ಕಾಂಗ್ರೆಸ್ನಲ್ಲಿ ಪ್ರದೀಪ್ ಈಶ್ವರ್ ಅಂತೇಳಿ ಬಂದವರೇ ಈಗ ಸುಧಾಕರ್ ಮೇಲೆ ತುಂಬಾ ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ನಾನೇ ಗೆಲ್ತೀನಿ ಅಂತ. ಸರ್ ಅವ್ರು ಏನು ಮಾಡಿದ್ರು ಗೆಲ್ಲಲ್ಲ, ಅದು ಸಾಧ್ಯನೇ ಇಲ್ಲ. ಮಾತಾಡ್ಬೋದು, ಅದನ್ನ ಬಾಯಿಗೆ ಬಂದಂಗೆ ಮಾತಾಡ್ತಾನೆ, ಅದನ್ನ ಭಗವಂತ ನೋಡ್ತಾನೆ. ಆ ಮಾತುಗಳಿಗೂ ಅದಕ್ಕೂ ಸಾಹೇಬ್ರು ಕೆಟ್ಟ ಮಾತುಗಳು ಮಾತಾಡ್ತಾನಲ್ಲ, ಅದು ಭಗವಂತ ಅನ್ನೋದು ಆಯಪ್ಪನಿಗೆ ನೋಡ್ತಾನೆ. JDS ಅಲ್ಲಿ KP ಬಚ್ಚೇಗೌಡರು ಇದ್ದಾರೆ, ತುಂಬಾ ಮೃದು ಸ್ವಭಾವಿ ಅಂತ ಹೇಳ್ತಾರೆ. ಹಂಗಾಗಿ ನನಗೆ ಜನ ಮತ ಕೊಡ್ತಾರೆ ಅಂತ ಹೇಳ್ತಾರೆ. ಬಚ್ಚೇಗೌಡರು ಏನು ಮಾಡಿದ್ದಾರೆ? ಗೌಡ್ರೇನು ಒಳ್ಳೆಯವರೇ ಪಾಪ, ಏನು ಕೆಟ್ಟದವನಲ್ಲ. ಆದರೂ ಅವ್ರು ಏನು ಕೆಲಸ ಮಾಡೋಕ್ಕಾಗಿಲ್ಲ ಪಾಪ, ಎಲ್ಲಿ ಏನು ಇದು ಮಾಡಿಲ್ಲ, ಜನಕ್ಕೇನು ತೊಂದರೆ ಕೊಟ್ಟಿಲ್ಲ. ನಮಗೆ ಸುಧಾಕರ್ ಸಾಹೇಬ್ರು ಮಾಡವ್ರೆ, ನಾವು ಅವತ್ತಿಂದನೂ ಆಯಪ್ಪನಿಗೆ ನಾವು ಓಟ್ ಹಾಕೋದು. ಇದಿಷ್ಟು ಇಲ್ಲಿನ ಹಸು ಸಾಕಾಣಿಕೆದಾರರು ಮತ್ತು ಎತ್ತುಗಳ ಸಾಕಾಣಿಕೆದಾರರು ಹೇಳ್ತಕ್ಕಂಥ ಮಾತಾಗಿದೆ. ಈಗ ನಮ್ಮ ಜೊತೆ ಮಾತಾಡೋಕ್ಕೆ ಮಂಚನಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಹೊರಡ್ತಕ್ಕಂಥ ಒಂದು ಖಾಸಗಿ ಬಸ್ ಇದೆ. ಖಾಸಗಿ ಬಸ್ಸಲ್ಲಿ ವಾಹನ ಚಾಲಕರು ಮತ್ತು ಒಂದಷ್ಟು ಜನ ಪ್ರಯಾಣಿಕರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಚುನಾವಣೆ ಟ್ರೆಂಡ್ ಯಾವ ರೀತಿ ಇದೆ ಸರ್ ಈಗ? ಸರ್, ಈಗ ಇಲ್ಲಿ ಮಂಚನಹಳ್ಳಿ ಏರಿಯಾ ಅಂದರೆ ಎಲ್ಲ ಸುಧಾಕರ್ ರೆಡ್ಡಿ ಅವರು ಬರೋ ಚಾನ್ಸಸ್ ಇದೆ. ಇನ್ನು ಯಾವುದೇ ಕಾರಣಕ್ಕೂ ಬೇರೆ ಯಾವುದೂ ಇಲ್ಲ ಸರ್ ಇಲ್ಲಿ. ಸುಧಾಕರ್ ನೋಡಿ ಓಟ್ ಹಾಕ್ತೀರಾ ಅಥವಾ BJP ಪಕ್ಷ ನೋಡಿ ಓಟ್ ಮಾಡ್ತೀರಾ? ಸರ್, ಪಕ್ಷ ನೋಡಿ ಓಟ್ ಮಾಡೋದು ಸರ್. ಅಮ್ಮ, ಈಗ ಎಲೆಕ್ಷನ್ ಟ್ರೆಂಡ್ ಯಾವ ರೀತಿ ಇದೆ? ಸುಧಾಕರೇ ಅಂದ್ರೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಸಂಘಕ್ಕೆ, ಆ ಥರ ಹೆಲ್ಪ್ ಮಾಡಿದ್ದಾರೆ ಸುಧಾಕರೇ. ಏನಕ್ಕೋಸ್ಕರ ಓಟ್ ಹಾಕ್ತೀರಾ ಸುಧಾಕರ್ಗೆ? ಏನಂದ್ರೆ ಸಂಘಕ್ಕ ಅವು ಇವು ಎಲ್ಲ ಚಿಕ್ಕಬಳ್ಳಾಪುರ ಇಂಪ್ರೂವ್ ಆಗೈತೆ. ಸುಧಾಕರೇ ಸರ್. ಮಂಚನಹಳ್ಳಿ ಗ್ರಾಮದಲ್ಲಿ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಈಗ ಪಂಚರ್ ಅಂಗಡಿ ಒಬ್ಬ ಯಜಮಾನರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಯಾವ ರೀತಿ ಇದೆ ಎಲೆಕ್ಷನ್ ಟ್ರೆಂಡು, ಇವರಲ್ಲಿ ಯಾರಿಗೆ ಎಲೆಕ್ಷನ್ ಓಟ್ ಯಾರಿಗೆ ಹಾಕ್ತಾರೆ ಅಂತಕ್ಕದನ್ನ ಕೇಳ್ತಾ ಹೋಗ್ತೀನಿ. ಈಗ ನೀವು ಯಾರಿಗೆ ಓಟ್ ಹಾಕ್ತೀರಿ ಸರಿ? ಸರ್, ನಾವು ಅವತ್ತು ಒಳಗಡೆ ಹೋದಾಗ ದೇವ್ರಿಗೆ ಯಾವ್ದು ಬಂದ್ರೆ ಅದಕ್ಕೆ ಹಾಕ್ಬಿಡ್ತೀವಿ. ಇಂಥವ್ರೆ ಅಂತ ಫಿಕ್ಸನ್ ಇಲ್ಲ ಸರ್. ಹೌದು. ಈಗ ವ್ಯಕ್ತಿ ನೋಡಿ ಓಟ್ ಮಾಡ್ತೀರಾ ಅಥವಾ ಪಕ್ಷವನ್ನು ನೋಡಿ ಓಟ್ ಮಾಡ್ತೀರಾ? ಇಲ್ಲ, ಪಕ್ಷನೇ ನೋಡ್ತೀವಿ. ಯಾಕೆಂದ್ರೆ ಪಕ್ಷ ನೋಡ್ಬೇಕಲ್ಲ ಸರ್, ಅದು ನೋಡೇ ಇದು ಮಾಡ್ತೀವಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಟೀ ಹೋಟ್ಲಲ್ಲಿ ನಾವು ಈಗ ಒಂದು ಗ್ರಾಮದಲ್ಲಿ ಇದೀವಿ. ಈಗ ಅಕ್ಕ ಅವ್ರ ಜೊತೆ ಮಾತಾಡೋಣ. ಹೀಗಾಗಿ ನಿಮ್ಮೂರಲ್ಲಿ ಯಾವ ರೀತಿ ಇದೆ ಟ್ರೆಂಡು? ಎಲ್ಲಾನು 3 ಪಕ್ಷನೂ ಒಂದ್ರ ನೋಡ್ದಂಗೆ ಒಂದಿಲ್ಲ, ಎಲ್ಲಾನು ಸರಿ ಸಮಾನವಾಗಿ ಅವೆ. ಎಲ್ಲಾರು 3 ಪಕ್ಷನೂ ಕಾಂಗ್ರೆಸ್ಸು BJP ದಳ ಎಲ್ಲಾರು ಅವ್ರ ತಕ್ಕನಾಗ ಕಾಂಗ್ರೆಸ್, BJP, JDS 3 ಪಕ್ಷದಲ್ಲಿ ಯಾವ ಪಕ್ಷ ಬೆಸ್ಟ್ ಅಂತೀರಾ ನಿಮ್ಮ ಅಭಿಪ್ರಾಯ?
ಏನು ಹೇಳೋಣ, ಯಾವ ಪಕ್ಷ ಬಂದರೂ ಯಾರು ಬಂದರೂ ಅವ್ರವ್ರ ಅನುಕೂಲದಾಗೆ ಆಗುತ್ತೆ. ನಿಮ್ಮ ಕ್ಷೇತ್ರದಲ್ಲಿ 3 ಜನ ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಪಕ್ಷದಿಂದ, JDS ಪಕ್ಷದಿಂದ KB ಬಚ್ಚೇಗೌಡರು, ಸುಧಾಕರ್ BJPಯಿಂದ ಇದ್ದಾರೆ. ಈ ಮೂವರಲ್ಲಿ ದಿ ಬೆಸ್ಟ್ ಯಾರು ಅಂತ ಹೇಳ್ತೀರಾ ನೀವು? ಇರೋದ್ರಲ್ಲಿ ಬಚ್ಚೇಗೌಡರ ಬೆಸ್ಟ್ ಅನ್ಸುತ್ತೆ. ಯಾಕಂದರೆ ಎಲ್ರಿಗೂ ಸ್ಪಂದಿಸ್ತಾರೆ. ಇವಾಗ ಸುಧಾಕರ್ ಅವ್ರು ನೋಡ್ರಿ, ಯಾರನ್ನ ನಮ್ಮಂಥವ್ರು ಹೋದ್ರೆ ಹತ್ರ ಕೂಡ ಬರ್ಸಲ್ಲ, ಲೀಡರ್ಗೆ ಮಾತ್ರ ಹತ್ರಕ್ಕೆ ಹೋಗ್ಬೋದು ಅಷ್ಟೇ. ಇವರಾದ್ರೆ ನಮ್ಮಂಥವ್ರು ಹುಡುಗರು ಹೋದ್ರು ಕೂಡ ಮಾತಾಡ್ತಾರೆ. ಸರ್, ಹೇಗಿದೆ ಎಲೆಕ್ಷನ್ ಟ್ರೆಂಡ್ ನಿಮ್ಮೂರಲ್ಲಿ? ಸರ್, ಮೋದಿ ಚಾರ್ಮ್ ಇದೆ. ಸೆಂಟ್ರಲಲ್ಲಿ ಯಾವುದು ಬಂದರೆ ಸ್ಟೇಟಲ್ಲಿ ಅದೇ ಗೌರ್ಮೆಂಟ್ ಬಂದರೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಸರ್. ರಾಷ್ಟ್ರ ರಕ್ಷಣೆ, ಮಿಲಿಟ್ರಿ ಈ ರೀತಿ ಬಂದರೆ ಮೋದಿ ಅವರು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಹೇಗಿದೆ ನಿಮ್ಮೂರಲ್ಲಿ ಯಾವ ರೀತಿ ಎಲೆಕ್ಷನ್? ಜಾಸ್ತಿ ಸುಧಾಕರ್ಗೆ ಓಟು. ನಮ್ಮ ಸುಧಾಕರ್ ಮಂಚಿನಾಳಿಗೆ ಒಳ್ಳೆ ಕೆಲಸ ಮಾಡ್ತಾವನೆ. ಯಾಕೆ ಸುಧಾಕರ್ ಓಟ್ ಹಾಕ್ಬೇಕು ನೀವು? ಒಳ್ಳೆ ಕೆಲಸ ಮಾಡ್ತಾವನೆ. ಸುಧಾಕರ್ ಬಿಟ್ರೆ ಯಾರು ಮಾಡಲ್ಲ. ಹಂಗೆ ನಮ್ಗೆ ಸುಧಾಕರ್ ಅಂದರೆ ಇಷ್ಟ. ಸುಧಾಕರ್ಗೆ ಮತ ಕೊಡೋದು. ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ? ನಾವು ಅಲ್ಲಿ ಹೋಗಿ ಯೋಚನೆ ಮಾಡಿ BJP ಓಟ್ ಹಾಕ್ತೀವಿ. ಯೋಚನೆ ಮಾಡಿ BJP ಓಟ್ ಹಾಕ್ತೀರಾ? ಯಾಕೆ ಯೋಚನೆ ಮಾಡಿ, ಏನೇನು ಯೋಚನೆ ಮಾಡಿ ಹಾಕ್ತೀರಾ? ಯೋಚನೆ ಮಾಡಬೇಕು, ಅಲ್ಲಿ ಹೋದ್ಮೇಲೆ ಯೋಚನೆ ಮಾಡಬೇಕು. ನಿಮ್ಮ ಕಾಲದಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆಗೂ ಈ ಕಾಲದಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆಗೂ ಏನು ಡಿಫ್ರೆನ್ಸ್ ಇದೆ? ಆವಾಗ ಇದು ಪಳಂ ಬಿಡ್ತಾ ಇರಲಿಲ್ಲ, ಇವಾಗ ಎಲ್ಲ ಚೆಲ್ತಾ ಇದ್ದಾರೆ ನೋಟುಗಳು. ಬಚ್ಚೇಗೌಡರು ಮೃದು ಸ್ವಭಾವೇ, ಒಳ್ಳೆಯವರು ಅಂತೇಳಿ ತುಂಬ ಒಳ್ಳೆಯವರು ಸ್ಟೇಟ್ನಲ್ಲೇ ಇಲ್ಲ. ಆದರೆ ಅವರು ಓಟ್ ಹಾಕಲ್ವೇ ಯಾಕೆ ಪಾಪ? ಯಾಕೆ ಒಳ್ಳೆಯವರಿಗೆ ಕಾಲ ಇಲ್ವಾ? ಕಾಲ ಇಲ್ಲ ಸರ್, ದುಡ್ಡಿಲ್ಲ ಸರ್ ಪಾಪ. ದುಡ್ಡದೇ ಪ್ರಭಾವ. ಈಗಿನ ಕಾಲದಲ್ಲಿ ಅದೇ ಸರ್, ಈಗಿನ ಕಾಲದಲ್ಲಿ ಅದೇ. ಅದಿದ್ದೋನೇ ದುಡ್ಡಿದಿನ ದೊಡ್ಡಪ್ಪ. ಹೌದೌದು. ಇದು ಇಲ್ಲಿನ ಹಿರಿಯರು ಮತ್ತೆ ಇಲ್ಲಿರ್ತಕ್ಕಂಥ ಟೀ ಕುಡ್ಕೊಂಡಿರೋರು ಹೇಳ್ತಕ್ಕಂಥ ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆ ಇದಾಗಿತ್ತು ಈ ಕ್ಷೇತ್ರದ ಮತದಾರನ ನಾಡಿ ಮಿಡಿತ. ಒಟ್ಟಿನಲ್ಲಿ ಹೇಳೋದಾದ್ರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಕಾಂಗ್ರೆಸ್ ಮತ್ತು JDS ನಡುವೆ ತೀವ್ರ ಪೈಪೋಟಿ ಮತ್ತು BJP ನಡುವೆ ಬಹಳ ಪೈಪೋಟಿ ಇರತಕ್ಕಂಥ ಹಿನ್ನೆಲೆ ಚಿಕ್ಕಬಳ್ಳಾಪುರ ಈಗಾಗಲೇ ಭಾರಿ ಒಂದು ವೇವ್ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಇನ್ನು ಮತದಾರ ಪ್ರಭು ಯಾರಿಗೆ ಈ ಬಾರಿ ಮಾಲೆಯನ್ನು ಹಾಕ್ತಾನೆ, ವಿಜಯದ ಮಾಲೆ ಹಾಕ್ತಾನೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ರಾಜಪ್ಪ, ವಿಸ್ತಾರ ನ್ಯೂಸ್, ಚಿಕ್ಕಬಳ್ಳಾಪುರ. ವಿಸ್ತಾರ ನ್ಯೂಸ್, ನಿಖರ ಜನಪರ.